ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಿತ್ರದುರ್ಗದ ಆಡು ಮಲ್ಲೇಶ್ವರ ಕಿರು ಮೃಗಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿಗೆ ನಾವು ವಿಸಿಟ್ ಮಾಡಿದ್ವಿ, ಸೊ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಹಾಗಾದರೆ ಈ ಆಡು ಮಲ್ಲೇಶ್ವರದಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ನಾನು ನೋಡಿದೆ, ಯಾವ್ಯಾವ ಪಕ್ಷಿಗಳನ್ನು ನಾನು ನೋಡಿದೆ, ಏನೆಲ್ಲ ಇದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಿಮಗೆ ಆಡು ಮಲ್ಲೇಶ್ವರವನ್ನು ಪ್ರವೇಶ ಮಾಡಿದ ತಕ್ಷಣ ಟಿಕೆಟ್ ಕೌಂಟರ್ ಇರುತ್ತೆ. ಆ ಟಿಕೆಟ್ ಕೌಂಟರಲ್ಲಿ ನೀವು ಟಿಕೆಟನ್ನು ತೊಗೋಬೇಕಾಗುತ್ತೆ. ನೀವು 2 ವೀಲರ್ ಅಥವಾ 4 ವೀಲರ್ ತೊಗೊಂಡೋದ್ರೆ ಅದಕ್ಕೂ ಕೂಡ ಒಂದಷ್ಟು ಚಾರ್ಜಸ್ ಇರುತ್ತೆ, ಬಹಳ ಏನಿರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಭಾಳಷ್ಟು ಖುಷಿ ಕೊಡುತ್ತೆ. ಯಾಕೆ ಅಂತ ಹೇಳಿದರೆ ಮಕ್ಕಳಿಗೂ ಕೂಡ ಆಟ ಆಡುವಂತಹ ಕೆಲವೊಂದು ಐಟಮ್ಸ್ಗಳು ಅಲ್ಲಿದೆ. ಅದನ್ನು ನಾನು ನಿಮಗೆ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಆಟ ಆಡೋ ಐಟಮ್ಸೇ ಬೇಕು ಅಂದರೆ ಈಗಲೇ ವಿಡಿಯೋನ ಕೊನೆವರೆಗೂ ಓಡಿಸ್ಬಿಡಿ, ಅಲ್ಲೇ ನಿಮಗೆಲ್ಲ ಸಿಗುತ್ತೆ ಏನೇನೆಲ್ಲ ಆಟ ಸಾಮಾನು ಇದೆ ಅಂತ ಹೇಳ್ಬಿಟ್ಟು. ಸೊ ಮೊದಲಿಗೆ ನಾವು ನೋಡಿದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ನೀವು ಎಂಟ್ರೆನ್ಸ್ ಒಳಗಡೆ ಬಂದಿದ್ದೀರಿ. ಒಂದು ಸರೀಸೃಪಗಳು ಅಂತಕ್ಕಂಥದ್ದು, ಹಾಗೆ ಈ ಕಡೆ ಸೈಡು ಪಕ್ಷಿಗಳ ಬಗ್ಗೆ ಮಾಹಿತಿ ಇದೆ. ಸೊ ಏನೆಲ್ಲ ಮಾಡಬಾರ್ದು, ಏನೆಲ್ಲ ಮಾಡಬೇಕು ಆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮೊದಲಿಗೆ ಪಕ್ಷಿ ನಿಮಗೆ ಕಾಣಿಸ್ತದೆ, ಸ್ಟಾರ್ಟಿಂಗ್ಗೆ ಎಮು ಬರ್ಡ್ ನಿಮಗೆ ಸಿಗುತ್ತೆ. ಸೊ ಎಮು ಈ ಬಿಸಿಲಲ್ಲಿ ತಂಪಾಗಿ ಅವರು ಕೊಟ್ಟಿರ್ತಕ್ಕಂಥ ಆಹಾರವನ್ನು ತಿಂತಾ ಇದ್ದಾವೆ. ನೀವು ನೋಡ್ಬೋದು, ಯಾರಪ್ಪ ಇವರು ನಮ್ಮನ್ನು ನೋಡೋಕ್ಕೆ ಬಂದಿದ್ದಾರೆ ಅಂತ ಎಲ್ಲರನ್ನೂ ಕೂಡ ಅಬ್ಸರ್ವ್ ಮಾಡ್ತವೆ. ಸೊ ಅವು ಸದ್ಯಕ್ಕೆ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದಾವೆ ಎರಡು. ನಾವು ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದಾದ ನಂತರ ಎಮು ಪಕ್ಷಿಯನ್ನು ನೀವು ನೋಡಿದರೆ ಅತ್ಯಂತ ವೇಗವಾಗಿ ಓಡುವಂಥ ಪಕ್ಷಿಗಳಿವು, ಮತ್ತು ಇದರ ಮೊಟ್ಟೆಗೆ ಸಾಕಷ್ಟು ಬೇಡಿಕೆ ಇದೆ. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಅದನ್ನು ಸಾಕುವಂತಹ ಸಿಸ್ಟಮ್ ಕೂಡ ಇದೆ. ಈ ಎಮು ಪಕ್ಷಿ ನೋಡ್ಕೊಂಡು ನಂತರ ನಾವು ಮುಂದೆ ಬಂದರೆ ಅಲ್ಲಿ ನಿಮಗೆ ಮುದ್ದಾದ 2 ಮೊಲಗಳು ಸಿಗುತ್ತೆ. ಸೊ ತರಕಾರಿಗಳನ್ನು ಚೆನ್ನಾಗಿ ಸವಿತಾ ಇದ್ದಾವೆ, ನೀವು ಅಬ್ಸರ್ವ್ ಮಾಡ್ಬೋದು. ಆಮೆ ನೀವೆಲ್ಲರೂ ನೋಡಿರ್ತೀರಿ, ಆದರೆ ಇದು ವಿಶೇಷ ಆಮೆ, ನಕ್ಷತ್ರ ಆಮೆ. ಯಾಕೆ ನಕ್ಷತ್ರ ಆಮೆ ಅಂತಾರಂದರೆ ಅದರ ಚಿಪ್ಪಿನ ಮೇಲೆ ನಕ್ಷತ್ರದ ಆಕಾರದ ಒಂದು ಗುರುತಿದೆ. ಸೊ ಅದಕ್ಕಾಗಿ ಆ ನಕ್ಷತ್ರ ಆಮೆ ಅಂತ ಕರೀತಾರೆ. ಅದರ ತೂಕ ಏನೋ, ಅದರ ಜೀವಿತಾವಧಿ ಏನೋ ಎಲ್ಲವನ್ನು ಕೊಟ್ಟಿದ್ದಾರೆ. ಈ ಕಲ್ಲುಗಳ ರೀತಿಯಲ್ಲಿ ಸ್ಟ್ಯಾಗ್ನೆಂಟಾಗಿ ಒಂದು ಕಡೆ ನಿಂತುಬಿಟ್ಟಿದ್ದಾವೆ, ಸ್ಟೋನ್ ಥರ ನಿಮಗೆ ಕಾಣಿಸ್ತಾ ಇದ್ದಾವೆ. ಇವೆ ಆ ಆಮೆಗಳು. ಅಂದರೆ ಗ್ಲಾಸ್ ವಿಂಡೋದಲ್ಲಿ ನೀವು ನೋಡ್ಬೋದು ಈ ಆಮೆಗಳನ್ನು ನೋಡಿ. ನಕ್ಷತ್ರ ಆಮೆಯನ್ನು ನೀವು ನೋಡಿದ ನಂತರ ಅಲ್ಲೊಂದು ಆಮೆ ನಮ್ಮನ್ನೇ ನೋಡ್ತಾ ಇದೆ. ಸೊ ನಿಮ್ಮನ್ನು ಕೂಡ ವಾಚ್ ಮಾಡ್ತಾ ಇದೆ ಅದು. ಈ ಆಮೆಯನ್ನು ನೋಡಿ ನೀವು ಮುಂದೆ ಸಾಗಿದರೆ ಈ ಆಮೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡಿ. ಯಾಕೆ ನಕ್ಷತ್ರ ಆಮೆ ಅಂತ ಕರೀತಾರೆ, ಸ್ಟಾರ್ ಟರ್ಟಾಯ್ಸ್ ಅಂತ ಯಾಕೆ ಕರೀತಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಮುಂದೆ ಹೋದ್ವಿ, ಹೆಬ್ಬಾವು ಇದೆ ಅಂತ ಬೋರ್ಡನ್ನು ನೋಡಿದ್ವಿ. ಆದರೆ ನಮಗೆ ಹೆಬ್ಬಾವು ಕಾಣಿಸ್ಲಿಲ್ಲ. ಯಾಕೆ ಅಂತ ಹೇಳಿದರೆ ಈ ಬಿಸಿಲಿಗೆ ಆಹುಗಳು ಒಂದು ಕಡೆ ನಿಲ್ಲೋದಿಲ್ಲ. ಅದರ KG ಸುಮಾರು ತೂಕ 30ರಿಂದ 65 kg ಇದೆ ಅಂತ ಹೇಳಿದರು. ಆದರೆ ಅದೆಲ್ಲೂ ಕೂಡ ನಮಗೆ ಕಾಣಿಸ್ಲಿಲ್ಲ. ಸೊ ನೆಕ್ಸ್ಟು ಐ ಲವ್ ಆಡು ಮಲ್ಲೇಶ್ವರ ಝೂ ಅಂತ ಹೇಳಿದೆ. ನೀವು ಅಲ್ಲಿ ಫೋಟೋ ಬೇಕಾದ್ರೆ ತೊಕ್ಕೋಬೋದು. ನಂತರ ನೀವು ಮುಂದೆ ಹೋದರೆ ಇನ್ನಷ್ಟು ಪಕ್ಷಿಗಳು ನಿಮಗೆ ಕಾಣಿಸುತ್ತೆ. ಅದರಲ್ಲಿ ನಿಮಗೆ ಭಾಳ ಇಷ್ಟವಾದಂಥ ಪಕ್ಷಿ ನವಿಲು. ಬಹಳ ಚೆನ್ನಾಗಿದ್ದಾವೆ ನೋಡಿ, ತುಂಬ ನಿಮ್ಮ ಹತ್ತಿರದಲ್ಲೇ ಓಡಾಡ್ತಾ ಇರ್ತವೆ. ಆ ನವಿಲಿನ ಬಗ್ಗೆ ಒಂದಷ್ಟು ಡೀಟೇಲ್ ಕೂಡ ಇದೆ. ಆ ನವಿಲುಗಳು ಯಾವ ರೀತಿ ಆಟ ಆಡ್ತಾ ಇದ್ವು, ಮತ್ತು ನವಿಲಿನ ಜೊತೆಗೆ ಕೆಲವೊಂದು ಪಕ್ಷಿಗಳಿದ್ವು, ಅವೆಲ್ಲವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಪುಕ್ಕ ಇರುವಂಥ ನವಿಲು ತಲೆ ಮೇಲೆ ಒಂದಷ್ಟು ನ್ಯಾಚುರಲ್ ಆಗಿರುವಂಥ ಒಂದಷ್ಟು ಆಕೃತಿಗಳು ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರ ಜೊತೆಗೆ ಒಂದಷ್ಟು ಪಕ್ಷಿಗಳು ಕೂಡ ಅಲ್ಲಿ ಹಾರಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ನೀವು ಅಲ್ಲಿ ಫೋಟೋ ತಗೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ನೀವು ಗಿಳಿಯನ್ನು ನೋಡ್ಬೋದು. ಗಿಳಿ ನಂತರ ಕಾಡು ಕೋಳಿಯನ್ನು ನೋಡ್ತೀರಿ. ಕಾಡು ಕೋಳಿ, ಹಾಗೆಯೇ ಇನ್ನೂ ವಿವಿಧ ರೀತಿಯ ಪಕ್ಷಿಗಳು, ಬೇರೆ ಬೇರೆ ರೀತಿಯ ಪುಕ್ಕಗಳನ್ನು ಹೊಂದಿರತಕ್ಕಂತಹ ಪಕ್ಷಿಗಳನ್ನು ನೀವಿಲ್ಲಿ ನೋಡ್ಬೋದು. ಈ ಯೆಲ್ಲೋ ಕಲರ್ ಇರ್ತಕ್ಕಂಥ ಒಂದು ಪಕ್ಷಿ ಅದು ತುಂಬ ಚೆನ್ನಾಗಿದೆ. ಹಾಗೆ ಮರಗಳಿಗೆ, ಎಲ್ಲ ಮರಗಳಿಗೂ ಕೂಡ ಇಲ್ಲಿ ಫಲಕಗಳನ್ನು ಹಾಕಿದ್ದಾರೆ. ಅಂದರೆ ವಿಶೇಷವಾಗಿ ಮರಗಳು. ಸೊ ಆ ಮರಗಳಲ್ಲಿ ಭಾಳಷ್ಟು ಮರಗಳು ಏನಾಗಿದ್ದಾವೆ ಅಂತ ಹೇಳಿದರೆ ಏನೇನು ಉಪಯೋಗ ಮತ್ತು ಆ ಮರದ ಒಂದು ಸೈಂಟಿಫಿಕ್ ನೇಮ್ ಏನು ಅವೆಲ್ಲವನ್ನು ಕೂಡ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದು ಭಾಳ ವಿಶೇಷವಾಗಿ ನಿಮಗೂ ಕೂಡ ಒಂದಷ್ಟು ಹೆಲ್ಪ್ ಆಗುತ್ತೆ. ನಾನು ಆಗಲೇ ಹೇಳಿದಂಗೆ ಪಕ್ಷಿಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಪಕ್ಷಿ ಏನು ಆಹಾರ ತಿನ್ನುತ್ತೆ, ಮತ್ತು ಅದರ ವಿಶೇಷತೆ ಏನು, ಮತ್ತು ಎಲ್ಲಿಂದ ಬಂದಿದೆ, ಮತ್ತು ಅದು ಎಷ್ಟು ವರ್ಷ ಜೀವಿತಾವಧಿಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಎಲ್ಲ ಮಾಹಿತಿಯನ್ನು ನೋಡ್ಬೋದು. ಆ ಪಕ್ಷಿಗಳನ್ನು ಕೂಡ ನೋಡ್ಬೋದು. ಬೇಸಿಗೆ ಬಿಸಿಲಿರೋದ್ರಿಂದ ಅವು ಒಂದು ಕಡೆ ಕೂತಿದ್ದಾವೆ, ನೆರಳನ್ನು ಹುಡುಕ್ತಾ ಇರ್ತವೆ. ಸೊ ಎಲ್ಲೋ ಒಂದು ಕಡೆ ಆ ಪಕ್ಷಿಗಳು ನಿಮ್ಮಿಂದ ದೂರ ಇದ್ದಾವೆ. ಯಾಕೆ ಅಂತ ಹೇಳಿದರೆ ತುಂಬಾ ಬಿಸಿಲು ಇರೋದ್ರಿಂದ. ಓಕೆ, ಸೊ ಈ ಪಕ್ಷಿಗಳನ್ನು ನೋಡಿ ನೀವು ಮುಂದೆ ಬಂದರೆ ನಿಮಗೆ
ಇನ್ನೊಂದು ಪ್ರಾಣಿ ಸಿಗುತ್ತೆ, ಅದೇ ನಮ್ಮ ಜಾಂಬವಂತ. ಈ ಮೃಗಾಲಯದ ಒಂದು ವಿಶೇಷ ಪ್ರಾಣಿ ಅದು ಬಂದು ಕರಡಿ. ಈ ಕರಡಿಯನ್ನು ಕೂಡ ನೀವು ನೋಡ್ಬೋದು. ಅದು ಒಂದು ಕಡೆ ಇರ್ತಾ ಇರಲ್ಲ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದೆ. ಇಲ್ಲಿ ಸಣ್ಣ ಪಂಜರದಲ್ಲಿ ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ, ಅದು ಸುತ್ತ ಇರುವಂಥ ಜಾಗ ಏನು ನೀವು ನೋಡ್ತಾ ಇದ್ದೀರಿ, ಈ ಕಡೆ ಅದರ ಹಿಂಭಾಗದಲ್ಲಿದ್ದಂಥ ಜಾಗದಲ್ಲಿ ಹೊಸದಾಗಿ ಇದೇನು ಕಟ್ಟಿದ್ದಾರೆ ಸ್ಕ್ರೀನು, ರಿನೋವೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಇನ್ನಷ್ಟು ಒಂದಷ್ಟು ಆಕೃತಿಗಳನ್ನು ಮಾಡುವಂಥದ್ದು, ಅದು ನೋಡಲಿಕ್ಕೆ ಅನುಕೂಲ ಆಗುವಂಥ ಮತ್ತು ವೈಡ್ ಆಗಿರುವಂಥ ಜಾಗವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನು ಚಿಕ್ಕ ಒಂದು ಪಂಜರದಲ್ಲಿ ಹಾಕಿದ್ದಾರೆ. ಇಲ್ಲ ಅಂದರೆ ಅದನ್ನು ಅಲ್ಲೆಲ್ಲ ದೊಡ್ಡ ಏರಿಯಾದಲ್ಲಿ ಕೂಡ ಬಿಡ್ತಾಯಿದ್ರು. ಸೊ ನೀವು ಬಿಸಿಲಿರೋದ್ರಿಂದ ನೆರಳಲ್ಲೇ ನಡಿಬೇಕು. ತುಂಬಾ ಬಿಸಿಲಿದೆ. ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ಎಲ್ಲಾದರೂ ಮರ ಸಿಕ್ಕರೆ ಹೋಗಿ ಮರದ ಹತ್ರ ನಿಂತು ಬಿಡೋಣ ಅನಿಸುತ್ತೆ. ಸೊ ಮಕ್ಕಳಿಗೆ ಆಟ ಆಡಲಿಕ್ಕೂ ಕೂಡ ಅವಕಾಶ ಇದೆ. ಆದರೂ ನಮ್ಮ ಮಗ ಬಿಡ್ತಾಯಿಲ್ಲ, ಏನು ಸಿಗುತ್ತೋ ಅದನ್ನು ಏರಬೇಕು ಅಂತ ನೋಡ್ತಿದ್ದಾನೆ. ಸೊ ಅಲ್ಲಿ ಎಲ್ಲ ಕಡೆ ನಾನಾಗಲೇ ಹೇಳ್ದಂಗೆ ಮರಗಳಿಗೆ ನಾಮಫಲಕಗಳನ್ನು ಹಾಕಿದ್ದಾರೆ. ಇದು ಗೋಡಂಬಿ ಮರ, ನೀವು ಗೋಡಂಬಿ ತಿಂತೀವಲ್ಲ ಅದರ ಮರ. ಸೊ ವಿಶೇಷ ಅಂತ ನಮಗನ್ಸುತ್ತಲ್ವ, ನಮ್ಮ ಕಡೆ ಕಡಿಮೆ ಅಂತ ಅದನ್ನು ನೋಡ್ತಾ ಇದ್ವಿ. ಇನ್ನು ಚಿರತೆಯನ್ನು ನೋಡ್ತಾ ಹೋಗೋಣ. ಹಾಗೆ ಕೆಲವೊಂದು ಮರಗಳು ಹೂ ಬಿಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರಿ. ಸೊ ವಿಶೇಷವಾಗಿ ಅವೆಲ್ಲವನ್ನು ಕೂಡ ನೀವು ಮಳೆಗಾಲ ಅಥವಾ ಚಳಿಗಾಲದಲ್ಲಿ ನಿಮಗೆ ಚೆನ್ನಾಗಿರುತ್ತೆ. ಬಟ್ ಬಿಸಿಲಲ್ಲಿ ಹೋದಾಗ ಒಂದಷ್ಟು ನೀರು, ಕೆಲವೊಂದು ವಸ್ತುಗಳನ್ನು ತಗೊಂಡು ಹೋಗೋದು ಮರಿಬೇಡಿ. ಹಾಗೆ ಚೆನ್ನಾಗಿರುವಂಥ ಒಂದು ಮರ ಇದೆ ಇಲ್ಲಿ. ಆ ಮರವನ್ನು ನೋಡ್ತಾ ಇದ್ರಿ. ಚೈನ್ ಮರ ಅಂತ ಕೂಡ ಒಂದಿತ್ತು, ಅಂದರೆ ಅದರ ಎಲೆಗಳಲ್ಲಿ ಚೈನ್ ಬಂದಿರೋ ಥರ ಇತ್ತು. ಹಾಗಾಗಿ ಆ ಒಂದು ಮರದ ವಿಶೇಷತೆಯನ್ನು ನೀವು ನೋಡ್ಬೋದು. ಹಾಗೆ ಮುಂದೆ ಹೋದರೆ ಚಿರತೆ ನಿಮಗೆ ಸಿಗುತ್ತೆ. ಚಿರತೆ ಅಂಥೇಳಿ ಬೋರ್ಡ್ ನಿಮಗೆ ಕಾಣ್ತಾ ಇದೆ. ಲೆಪಾರ್ಡ್, 3 ಲೆಪಾರ್ಡ್ಗಳು ಅಲ್ಲಿ ಇದ್ದಾವೆ. ಅವು ಕೂಡ ಬಿಸಿಲಿಗೆ ಮಲ್ಕೊಂಡ್ಬಿಟ್ಟಿದ್ದು. ಒಂದು ಲೆಪಾರ್ಡ್ ಮೇಲೆ ಇದೆ, ಇನ್ನು 2 ಅಲ್ಲಿ ಕೆಳಗಡೆ ಮಲ್ಕೊಂಡಿದ್ದಾವೆ. ನೀವು ಅಬ್ಸರ್ವ್ ಮಾಡ್ಬೋದು. ಪ್ರತಿಯೊಂದು ಕಡೆ ಈ ಝೂನಲ್ಲಿ ನೀವೇನು ಇಂತಹ ಒಂದು ಕೆಲವೊಂದು ಮೃಗಗಳನ್ನು ನೋಡ್ತೀವಿ. ಅಂದರೆ ಸ್ವಲ್ಪ ಅದು ಕಾಡು ಮೃಗ, ತುಂಬ ಡೇಂಜರಸ್ ಇರೋದ್ರಿಂದ ಅಲ್ಲೇ ನಿಮಗೆ ಸೆಕ್ಯೂರಿಟಿ ಕೂಡ ಇರ್ತಾರೆ. ಅವರು ನಿಮಗೆ ಎಲ್ಲ ರೀತಿಯಾದ ಮಾರ್ಗದರ್ಶನವನ್ನು ಕೊಡ್ತಾರೆ. ಅದರ ಮುಂದೆ ಬಂತು ಅಂತ ಹೇಳಿದರೆ ನಿಮಗೆ ಮತ್ತೊಂದು ವಿಶೇಷವಾದಂತಹ ಪ್ರಾಣಿ ಸಿಗುತ್ತೆ, ಅದೇ ಹುಲಿ. ಸೊ ಈ ಒಂದು ಟೈಗರ್ ಬಹಳಷ್ಟು ನಿಯರೆಸ್ಟಿಂದ ನೀವು ನೋಡ್ಬೋದು. ಅಲ್ಲೂ ಕೂಡ ಕೆಲವೊಂದು ವರ್ಕ್ ನಡೀತಾ ಇದೆ. ಆ ಟೈಗರ್ ನೋಡೋದಂದರೆ ನಿಮಗೆ ಭಾಳ ಖುಷಿ ಕೊಡುತ್ತೆ. ಯಾಕಂದರೆ ಬಹಳ ಚೆನ್ನಾಗಿ ದಷ್ಟಪುಷ್ಟವಾಗಿದೆ ಆ ಟೈಗರು. ನೀವು ಹತ್ರದಿಂದ ಕೂಡ ನಾನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ನೋಡ್ಬೋದು ನೀವು. ಎಸ್, ಅಲ್ಲಿ ಬರ್ತಾ ಇದೆ, ನೋಡ್ಬೋದು ನೀವು ಟೈಗರು. ಅದು ಯಾಕೆ ಅಲ್ಲೇ ಇದೆ ಅಂತ ಹೇಳಿದರೆ, ನಾವು ಅಬ್ಸರ್ವ್ ಮಾಡಿದ್ವಿ ಅಲ್ಲಿ ಏನಿದೆ ಬರೀ ಅಲ್ಲೇ ಓಡಾಡ್ತಾ ಇದೆಯಲ್ಲ ಅಂತ. ಕಾರಣ ಅದನ್ನು ಸಾಕಿರ್ತಕ್ಕಂತಹ ಅಲ್ಲಿರ್ತಕ್ಕಂಥ ಝೂನ ಸಿಬ್ಬಂದಿ ಅವರು ಅಲ್ಲಿ ಕಸ ಹೊಡಿತಾ ಇದ್ರು ಆ್ಯಕ್ಚುಲಿ ರೋಡಲ್ಲಿ. ಅದಕ್ಕೆ ಅದು ಅಲ್ಲೇ ಓಡಾಡ್ತಾ ಇದೆ. ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಅವರು ಯಾವಾಗ ಬರ್ತಾರೆ, ಏನು ನನಗೆ ಯಾವಾಗ ಊಟ ಕೊಡ್ತಾರೆ ಅಂತ ಅವ್ರ ಕಡೆನೇ ಗಮನ ಕೊಡ್ತಾ ಇದೆ. ಮತ್ತು ಅವರು ನಾವು ಮುಂದೆ ಹೋದಾಗ ನೋಡಿದ್ವಿ, ಮಾತಾಡಿಸಿದ ತಕ್ಷಣ ಅದು ರೆಸ್ಪಾನ್ಸ್ ಮಾಡ್ತಾಯಿದೆ. ಅದರ ಒಂದು ಧ್ವನಿ, ದೊಡ್ಡ ಧ್ವನಿಯಲ್ಲಿ ಅದು ನಾವು ಹೆಂಗೆ ಮಾತಾಡಿಸಿದಾಗ ಹೂ ಗುಡ್ತೀವಲ್ಲ ಹಾಗೆ ಅದು ಹೂ ಅಂತ ಇತ್ತು. ಅದು ವಿಶೇಷ ಅನ್ನಿಸ್ತು. ಪ್ರಾಣಿಗಳಿಗೂ ಕೂಡ ಎಷ್ಟು ಕೃತಜ್ಞತಾ ಭಾವ ಇರುತ್ತೆ ಮತ್ತು ಅವುಗಳಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಿದ್ವಿ. ನಾವು ತುಂಬ ಹೊತ್ತಿನ ತನಕ ವೆಯ್ಟ್ ಮಾಡಿದ್ವಿ, ಅದು ಹತ್ರ ಬರ್ಬೋದು ನೋಡೋಣ ಅಂತ. ನನ್ನ ಮಗ ಕೂಡ ಕಾಯ್ತಾ ಇದ್ದ, ಯಾವಾಗ ಬರುತ್ತೆ ಅಪ್ಪ, ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದ. ಅದು ಕಿರ್ಚುತ್ತೆ ಅಂತ ಅವನು, ಅದರ ಸೌಂಡ್ ಹೆಂಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ದ. ನಾವು ಅದನ್ನು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನಿಯರೆಸ್ಟು ಬಂದೇ ಬಿಡ್ತು. ನೋಡೋಣ ಅದು ಯಾವ ರೀತಿ ಹತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ನಿಮಗೆ ಕೂಡ ವಿಡಿಯೋನ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಎಸ್, ಇಷ್ಟು ನಿಯರ್ ಬಂದಿದೆ. ಅಂದರೆ ಗ್ಲಾಸ್ ಇದ್ದಿದ್ದಕ್ಕೆ ಬಚ್ಚಾವು, ಇಲ್ಲಾಂದರೆ ಒಂದು ಸರಿ ಜೀವ ಬಾಯಿಗೆ ಬಂದಾಗ ಆಗಿಬಿಡುತ್ತೆ. ಅದರ ಹತ್ರದಿಂದ ನೀವು ನೋಡಿದಾಗ ಅದರ ಫೀಲೇ ಬೇರೆ. ಓಕೆ, ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಒಂದು ಫೋಟೋ ಕ್ಯಾಪ್ಚರ್ ಮಾಡಿದ್ದೆ. ಇದು ಇನ್ನೊಂದು ರೌಂಡ್ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಒಂದು ವಿಡಿಯೋನ ಮಾಡಿದ್ದು. ಇದು ಟೈಗರ್ ಬಗ್ಗೆ. ನೆಕ್ಸ್ಟು ಅಲ್ಲಿಂದ ನೀವು ಮುಂದೆ ಹೋದರೆ ಒಂದಷ್ಟು ಗಿಡಗಳನ್ನು ಹಾಕಿರ್ತಕ್ಕಂಥದ್ದು ಪಾಂಡ್ ಇದೆ ಅಲ್ಲೆಲ್ಲ, ಮತ್ತು ಲೋಟಸ್ ಇದೆ, ಹಾಗೆ ಚುಕ್ಕೆ ಜಿಂಕೆಗಳಿದ್ದಾವೆ. ಆ ಜಿಂಕೆಗಳನ್ನ ನೋಡ್ತೀರಿ. ಮತ್ತು ಕೆಲವೊಂದು ಪ್ರಾಣಿಗಳು ಕೂಡ ಅಲ್ಲಿದ್ದಾವೆ. ಸಾಕಷ್ಟು ಪ್ರಾಣಿಗಳನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅದಾದಮೇಲೆ ನರಿ ಕೂಡ ಇದೆ, ಅದನ್ನು ಗುಳ್ಳೆ ನರಿ ಅಂತ ಕರೀತಾರೆ. ಸೊ ನರಿಗಳ ನಂತರ ನೀವು ಮುಂದೆ ಬಂದು ಅಂತ ಹೇಳಿದ್ರೆ ನಿಮಗೆ ಆ ಮಕ್ಕಳಿಗೆ ಅಂದರೆ ನೀವೇನು ಎಂಟ್ರೆನ್ಸ್ ಟಿಕೆಟ್ ತೊಗೊಂಡಿದ್ರೆ ಅದರ ಪಕ್ಕದಲ್ಲಿ ನಿಮಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದಷ್ಟು ಆಟೋಪಕರಣಗಳನ್ನು ಇಟ್ಟಿದ್ದಾರೆ. ಸೊ ಮಕ್ಕಳಿಗೆ ಜಾರಬಂಡಿ 1, 2, 3 ಅಲ್ಲ, ಸುಮಾರು ಇದ್ದಾವೆ. ಯಾಕಂದರೆ ಚಿಕ್ಕವರು, ಸ್ವಲ್ಪ ಹೈಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರಿಗೂ ಕೂಡ ಹೆಲ್ಪ್ ಆಗೋ ಥರ ಅವರು ಒಂದಷ್ಟು ಸಾಕಷ್ಟು ಐಟಮ್ಸನ್ನು ಹಾಕಿದ್ದಾರೆ. ನೋಡ್ಬೋದು ನೀವು. ಅವನ್ನೆಲ್ಲವನ್ನು ಕೂಡ ಮಕ್ಕಳಿಗೆ ಆಟ ಆಡಿಸಿ ನೀವು
ಎಂಜಾಯ್ ಮಾಡ್ಬೋದು. ಮತ್ತು ಆದರೆ ಒಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೋಗ್ಬೇಕಾದ್ರೆ ನೀರಂತೂ ಸಿಗುತ್ತೆ ಕುಡಿಯೋದಕ್ಕೆ. ಆ ಪಾರ್ಕ್ ಹತ್ರ ನೀರಿದೆ. ಊಟ ಏನು ಸಿಗಲ್ಲ. ಬೆಟರ್ ಅಂದರೆ ನೀವು ಊಟನ ತೊಗೊಂಡು ಹೋಗಬೇಕು. ಸಾಕಷ್ಟು ಜಾಗ ಇದೆ. ಊಟ ಅಥವಾ ಏನಾದರೂ ನಿಮಗೆ ತಿನ್ಬೇಕು ಅನಿಸಿದರೆ ಹಣ್ಣುಗಳು ತೊಗೊಂಡೋಗಿ. ಪ್ಲಾಸ್ಟಿಕ್ ವಸ್ತುಗಳನ್ನು ತೊಗೊಂಡು ಹೋಗಬೇಡಿ ಮತ್ತು ಪರಿಸರಕ್ಕೆ ಹಾನಿಯಾಗುವಂಥ ಯಾವುದೇ ಚಟುವಟಿಕೆಯನ್ನು ಮಾಡಬೇಡಿ. ಅಲ್ಲಿ ಸಿಬ್ಬಂದಿ ನಿಮಗೆ ಆ ಕೆಲಸ ಮಾಡಲಿಕ್ಕೆ ಅಲೋ ಮಾಡೋದಿಲ್ಲ. ನಿಮ್ಗೆ ಬೇಕಂದರೆ ಜ್ಯೂಸ್ ಬಾಟ್ಲಿ, ಚಿಪ್ಸು ಆ ಥರದ್ದು ಒಂದಷ್ಟು ಮಾಹಿತಿಗಳು ಮಾತ್ರ ಸಿಗ್ತವೆ. ಉಳಿದಿದ್ದು ಯಾವ ಐಟಮ್ಸು ನಿಮಗೆ ಅಲ್ಲಿ ಸಿಗಲ್ಲ. ಈ ರೀತಿ ಮಕ್ಕಳನ್ನು ಕರ್ಕೊಂಡೋಗಿ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಕೆಲವೊತ್ತು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಇದಿಷ್ಟು ಆಡು ಮಲ್ಲೇಶ್ವರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮತ್ತು ಮೃಗಾಲಯದ ಪರಿಚಯ. ಈ ಬಿಸಿಲಲ್ಲೂ ಕೂಡ ತುಂಬ ಚೆನ್ನಾಗಿ ಪ್ರಾಣಿಗಳನ್ನು ಸಾಕಿರುವಂಥ ಒಂದು ಕೀರ್ತಿ ಅಲ್ಲಿನ ಸಿಬ್ಬಂದಿಗೆ ಸಲ್ಲುತ್ತೆ. ಎಲ್ಲ ಪ್ರಾಣಿಗಳು ಕೂಡ ಆ್ಯಕ್ಟಿವ್ ಆಗಿದ್ವು. ನಿಮಗೆ ಶೌಚಾಲಯ ಕೂಡ ಅಲ್ಲಿ ಲಭ್ಯ ಇದೆ. ಪಾರ್ಕಿಂಗ್ ಪ್ಲೇಸ್ ಕೂಡ ಇದೆ. ಒಮ್ಮೆ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.